ಟನಲ್ ರೋಡ್ ನಿರ್ಮಾಣಕ್ಕೆ ಪರಿಹಾರ ಮೊತ್ತವೇ ದೊಡ್ಡ ಅಡ್ಡಿಯಾದಂತೆ ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಪರಿಹಾರದ ಮೊತ್ತವನ್ನ ಕೊಡುವುದು. ಸರ್ಕಾರ ನೀಡುವ ಪರಿಹಾರಕ್ಕೆ ಒಪ್ತಾ ಇಲ್ಲ ಮೈಸೂರು ರಾಜಮನೆತನ. ಟನಲ್ ರೋಡ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಅಂದ್ರೆ ಆ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಪರಿಹಾರವನ್ನ ಕೊಡಬೇಕಾಗುತ್ತೆ. ಬಟ್ ಸರ್ಕಾರ ಕೊಡೋದಕ್ಕೆ ಒಪ್ತಾ ಇರುವಂತ ಪರಿಹಾರವನ್ನ ಮೈಸೂರು ರಾಜಮನೆತನ ಒಪ್ಕೊಳ್ತಾ ಇಲ್ಲ. ಜಯಮಹಲ್ ಬಳ್ಳಾರಿ ರಸ್ತೆ ವಿಸ್ತರಣೆಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ರಾಜ ಮನೆತನಕ್ಕೆ ನೀಡಬೇಕಿದೆ ಭೂ ಸ್ವಾಧೀನ ಪರಿಹಾರ 3,011 ಕೋಟಿ ರೂಪಾಯಿ. 15 ಎಕರೆ ಭೂ ಸ್ವಾಧೀನಕ್ಕೆ ಪ್ರಸ್ತುತ ಮಾರುಕಟ್ಟೆ ದರ ಅದರ ಆಧಾರವಾಗಿ ನೋಡ್ಕೊಳ್ಳೋದಾದ್ರೆ 3,011 ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ. ಬಟ್ ಅದನ್ನ ಬಾಕಿ ಉಳಿಸ್ಕೊಂಡಿರೋದ್ರಿಂದ ಟನಲ್ ರೋಡ್ ನಿರ್ಮಾಣಕ್ಕೆ ಈಗ ಅಡ್ಡಿಯಾಗ್ತಾ ಇದೆ. ಪ್ರತಿ ಚದರ ಅಡಿಗೆ ಬರೋಬ್ಬರಿ 2.84 ಲಕ್ಷ ರೂಪಾಯಿ. ಅದರಂತೆ ನೋಡಿದಾಗ ಇಲ್ಲಿ 3,011 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಾಗುತ್ತೆ. ಈ TDR ಪ್ಯಾಲೇಸ್ ಗ್ರೌಂಡ್ಗೆ ಕೊಡಬೇಕಾಗಿದ್ದಂಥ ಪರಿಹಾರ ಇದು. ಆದರೆ 2009ರಿಂದ ಬಳ್ಳಾರಿ ಟು ಜಯಮಹಲ್ ರೋಡ್ ಅಗಲೀಕರಣಕ್ಕೆ ಪಾಲಿಕೆ ಪ್ರಯತ್ನ ಮಾಡ್ತಾನಿದೆ. ಬಟ್ ಇದು ಇನ್ನೂ ಇತ್ಯರ್ಥವಾಗ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರು ಯೋಜನೆ ಅಡಿಯಲ್ಲಿ ಸುರಂಗ ಮಾರ್ಗ ಕೊರೆಯಲು ಮುಂದಾದಂತಹ ರಾಜ್ಯ ಸರ್ಕಾರಕ್ಕೆ ಮೈಸೂರು ರಾಜಮನೆತನವು ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮುಖ್ಯವಾಗಿ ಈ ಒಂದು ವಿಚಾರವನ್ನು ಎತ್ತಲಿಗೂ ಕೂಡ ಕಾರಣವಿದೆ. 2009ರಿಂದ ಇಲ್ಲಿವರೆಗೂ ಕೂಡ BBMP ಹಾಗೂ ರಾಜ್ಯ ಸರ್ಕಾರ ಹಾಗೂ ಮೈಸೂರು ರಾಜಮನೆತನರ ನಡುವೆ ವ್ಯಾಜ್ಯವಿತ್ತು. ಮುಖ್ಯವಾಗಿ ಪ್ಯಾಲೇಸ್ ಗ್ರೌಂಡಿನ ಒಂದು ಭೂ ವಿವಾದ ಸಂಬಂಧಪಟ್ಟಾಗ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು TDRನ ನೀಡಬೇಕು ಅನ್ನುವಂತಹ ಒಂದು ಆದೇಶ ಏನಿದೆ, ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಇದು ನುಂಗಲಾರದ ತುಪ್ಪ ಆಗಿ ಪರಿಣಮಿಸಿದೆ. ಮುಖ್ಯವಾಗಿ ಬಳ್ಳಾರಿ ರಸ್ತೆ ಹಾಗೂ ಜಯಮಹಲ್ ರಸ್ತೆ ಅಗಲೀಕರಣಕ್ಕೆ ವಿಚಾರ ಸಂಬಂಧಪಟ್ಟಾಗೆ BBMP 2009ರಿಂದ ಕೂಡ ಒಂದೊಂದು ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಾ ಇತ್ತು. ಅಂತಿಮವಾಗಿ ಪ್ರಸ್ತುತ ಒಂದು ಏನು TDRನ ವ್ಯಾಲ್ಯೂ ಏನಿದೆ ಅದರ ಅಡಿಯಲ್ಲಿ ಅವರಿಗೆ ನೀವೇನಾದರೂ ಭೂಸ್ವಾಧೀನ ಪ್ರಕ್ರಿಯೆ ಕೈ ಹಾಕಿದರೆ ಆ ಮೊತ್ತವನ್ನೇ ನೀಡಲೇಬೇಕು ಅನ್ನುವಂತಹ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಮುಳುವಾಗ್ತಾ ಇದೆ. ಈಗ ಸಹಜವಾಗಿ ಮುಖ್ಯ ಆಯುಕ್ತರಂತ BBMPಯ ಚೀಫ್ ಕಮಿಷನರ್ ತುಷಾರ್ ಗಿನಾಥ್ ಅವರು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ಒಂದು ವಿಚಾರದಲ್ಲಿ ಯಾವ ನಡೆ ನೀಡಬೇಕು, ಸರಿಸುಮಾರು TDR ಮೌಲ್ಯ ಅಂತಂದರೆ ಇವತ್ತಿನ ಪ್ರಸ್ತುತ ಮೌಲ್ಯವನ್ನೇ ಏನು ಮೈಸೂರು ರಾಜಮನೆತನಕ್ಕೆ ನೀಡಬೇಕಾದ್ರೆ ಸರಾಸರಿ 3,011 ಕೋಟಿ ರೂಪಾಯಿ ಮೊತ್ತವನ್ನು ಪರಿಹಾರ ರೂಪದಲ್ಲಿ ನೀಡಬೇಕಾಗತ್ತೆ. ಅಷ್ಟೊಂದು ದೊಡ್ಡ ಮೊತ್ತವನ್ನು ಸರ್ಕಾರ ಭರಿಸಬೇಕಾ ಬೇಡ ಅನ್ನೋಂಥದ್ದನ್ನು ಸರ್ಕಾರ ಮಟ್ಟದಲ್ಲಿ ಅಂತಿಮವಾದಂಥ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ಪತ್ರವನ್ನು ಈಗ ಚೀಫ್ ಕಮಿಷನರ್ ತುಷಾರ್ ಗಿನಾಥ್ ಅವರು ಬರೆದಿರುವಂಥದ್ದು. ಅದ್ರ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ 45 ದಿನಗಳ ಒಳಗಡೆ ಈ ಒಂದು TDR ಮೌಲ್ಯವನ್ನು ನೀಡಿ ಹಾಗೆಯೇ ಈ ಪ್ರಕರಣವನ್ನು ಇತ್ಯರ್ಥಗೊಳಿಸಿ ಅನ್ನುವಂತಹ ಆದೇಶ ಏನಿದೆ ಅದು ಈ ವಾರದ ಗಡುವು ಮುಗಿಯುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ BBMP ಆಡಳಿತ ವರ್ಗ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳ್ಬೋದು. ಒಂದು ಪತ್ರವನ್ನು ಸ್ವತಃ ಅಂದಿನ ರಾಜಮನೆತನಕ್ಕೆ ಮೈಸೂರು ರಾಜಮನೆತನಕ್ಕೆ ಭರತ್ ಲಾಲ್ ಮೀನಾ ಅವರು ಬರೆದಿದ್ರು ಅನ್ನುವಂಥದ್ದು. ಅದರ ಆದೇಶದ ಅಡಿಯಲ್ಲೇ ಸುಪ್ರೀಂ ಕೋರ್ಟ್ ಈಗ ಅಂತಿಮ ತೀರ್ಮಾನವನ್ನು ಪ್ರಕಟಿಸಿದೆ ಅನ್ನುವಂಥ ಮಾಹಿತಿ ಇದೆ. ಆ ಒಂದು ಪ್ರಕಾರ ಸರಿಸುಮಾರು ಈಗ ಇವತ್ತಿನ TDRನ ಮೌಲ್ಯ ಏನಿದೆ ಸರಾಸರಿ 3,011 ಕೋಟಿಯಷ್ಟು ಮೌಲ್ಯ ಆಗುತ್ತೆ. ಹಾಗಾಗಿ ಇಷ್ಟು ದೊಡ್ಡ ಮೊತ್ತದ ಮೌಲ್ಯವನ್ನು ಕೊಟ್ಟು ನಾವು ರಸ್ತೆ ಅಗಲೀಕರಣ ಮಾಡಬೇಕಾ ಬೇಡ ಅನ್ನೋಂತಹ ಜಿಜ್ಞಾಸೆಯಲ್ಲಿ ಚರ್ಚೆಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೊಡಗಿರುವಂಥದ್ದು. ಸ್ವತಃ ಸಿದ್ದರಾಮಯ್ಯನವರು ಹಾಗೆಯೇ DK ಶಿವಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಬೆಂಗಳೂರಿನ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾನಾ ರೀತಿಯ ಯೋಜನೆಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಗರದಲ್ಲಿ ಒಂದು ಸುರಂಗ ಮಾರ್ಗ ಬರುತ್ತೆ ಅನ್ನೋಂಥದ್ದೊಂದು ಆಶಾಭಾವನೆ ಇತ್ತು. ಅದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಈ ಒಂದು ಬ್ಯುಸಿ ಇರುವಂತಹ ರೋಡ್ನಲ್ಲಿ ಟ್ರಾಫಿಕ್ ದಟ್ಟಣೆ ನಿಯಂತ್ರಣ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಹೋಪ್ಸ್ ಇತ್ತು. ಆದರೆ ಈ ಒಂದು ಏನು ಆದೇಶ ಏನಿದೆ ಹಾಗೇನೆ ಮೈಸೂರು ರಾಜಮನೆತನದ ಒಂದು ಬೇಡಿಕೆ ಏನಿದೆ ಸಹಜವಾಗಿ ಸರ್ಕಾರಕ್ಕೆ ಇಕ್ಕಟ್ಟನ್ನು ತಂದುಕೊಟ್ಟಿದೆ. ಈಗ ಸರ್ಕಾರದಲ್ಲಿ ಗಂಭೀರವಾದ ಚರ್ಚೆಗಳು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ಗಳು ಕೂಡ ಆಗ್ತಾ ಇರುವಂಥದ್ದು. ಅಧಿಕಾರಿಗಳ ವಲಯದಲ್ಲಿ ನಿನ್ನೆ ಮತ್ತು ಇವತ್ತು ಕೂಡ ಸರಣಿ ಸಭೆಗಳಾಗಿದೆ. ಅಂತಿಮವಾಗಿ ಯಾವ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗ್ಡೆ, TV5 ಬೆಂಗಳೂರು.